ಬ್ಯಾಟರಾಯನಪುರ ಕ್ಷೇತ್ರದ ಜಾಲ ಹೋಬಳಿಯ ಮಾರೇನಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀ ಸೋಮೇಶ್ವರ ಸ್ವಾಮಿ, ಶ್ರೀ ವೇಣುಗೋಪಾಲ ಸ್ವಾಮಿ, ಶ್ರೀ ಅಯ್ಯಪ್ಪ ಸ್ವಾಮಿ, ಶ್ರೀ ವಿಘ್ನೇಶ್ವರ ಹಾಗೂ ನವಗ್ರಹ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ದೇವಾಲಯ ಲೋಕಾರ್ಪಣೆ ಕಾರ್ಯಕ್ರಮ ಸಹಸ್ರಾರು ಭಕ್ತರ ಪಾಲ್ಗೊಳ್ಳುವಿಕೆ ಮೂಲಕ ವಿಜೃಂಭಣೆಯಿಂದ ನೆರವೇರಿತು. ದೇವಾಲಯ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಅಂಗವಾಗಿ ಮಹಾ ಗಣಪತಿ ಪೂಜೆ, ಗಂಗಾ ಪೂಜೆ, ಮಂಗಳವಾದ್ಯದೊಂದಿಗೆ ಬ್ರಹ್ಮ ಕಳಶ, ಪುರ ಪ್ರದಕ್ಷಿಣೆ, ಆಲಯ ಪ್ರವೇಶ, ಆಚಾರ್ಯ ಋತ್ವಿಕ್ ವರ್ಣನೆ, ಪಂಚಗವ್ಯದಿಂದ ಆಲಯ ಶುದ್ಧಿ, ರಕ್ಷಾಬಂಧನ, ದೇವಾನಂದಿ, ಮೃತ್ಸಂಗ್ರಹಣ, ಅಂಕುರಾರ್ಪಣೆ, ಧ್ವಜಾರೋಹಣ, ಮಂಟಪ ಆರಾಧನೆ, ಯಾಗಶಾಲಾ ಪ್ರವೇಶ, ಮಹಾಗಣಪತಿ ವಾಸ್ತು ರಕ್ಷೋಘ್ನ, ನವಗ್ರಹ ಹೋಮ, ಪ್ರಸಾದ ವಾಸ್ತುಬಲಿ ಮಹಾಸಂಕಲ್ಪ, ಕಲಶಾರಾಧನೆ, ಆಲಯ ಕಳಶ ಹೋಮ, ಮಹಾಪೂರ್ಣಾಹುತಿ, ಚರಬಿಂಬ, ಆಲಯ ಪ್ರದಕ್ಷಿಣೆ, ಅಷ್ಟಬಂಧನ ವಿಧಿನ್ಯಾಸಾದಿ ಹೋಮ ಹಾಗೂ ಪೂರ್ಣಾಹುತಿ, ತೀರ್ಥ ಪ್ರಸಾದ ವಿನಿಯೋಗ, ಅನ್ನಸಂತರ್ಪಣೆ ಮುಂತಾದ ಕಾರ್ಯಕ್ರಮಗಳನ್ನು ವಿಧಿವಿಧಾನಪೂರ್ವಕವಾಗಿ ನೆರವೇರಿಸಲಾಯಿತು. ದೇವಾಲಯದ ಪ್ರಧಾನ ಅರ್ಚಕರು, ಆಗಮಿಕರು ಹಾಗೂ ಋತ್ವಿಜರ ವೃಂದ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವದ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿಕೊಟ್ಟರು. ಮಹತ್ವದ ಈ ದೈವ ಕಾರ್ಯಕ್ಕೆ ಕಂದಾಯ ಸಚಿವರು, ಬ್ಯಾಟರಾಯನಪುರ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಆಗಮಿಸಿ ಭಕ್ತಿ ಸಮರ್ಪಿಸಿದರು. ಶ್ರೀ ಸೋಮೇಶ್ವರ ಸ್ವಾಮಿ ಸಹಿತ ವಿವಿಧ ದೇವರುಗಳ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ತನು ಮನ ಧನ ಸಹಿತವಾಗಿ ಸಹಕಾರ ನೀಡಿರೋ ಸಹೃದಯಿ ದಾನಿಗಳ ಅನುಪಮ ಕೊಡುಗೆಯನ್ನು ಕಾಂಗ್ರೆಸ್ ಮುಖಂಡರು, ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆಂಜಿನಪ್ಪ ಪುಟ್ಟೂರವರು, ಯುವ ಮುಖಂಡರು, ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿ ರಾಹುಲ್ ರವರು, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರು, ಯಲಹಂಕ ತಾಲೂಕು ಭೂ ನ್ಯಾಯಮಂಡಳಿ ಸದಸ್ಯರಾದ ಶ್ರೀ ನಾಗರಾಜ್ ರವರು ಸೇರಿದಂತೆ ಗ್ರಾಮದ ಹಲವು ಹಿರಿಯ ಮುಖಂಡರು ಹೃದಯಪೂರ್ವಕವಾಗಿ ಸ್ಮರಿಸಿದ್ದು, ಈ ದೈವ ಕಾರ್ಯದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಸಹಸ್ರಾರು ಸಂಖ್ಯೆಯ ಭಕ್ತಾದಿಗಳು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಧನ್ಯವಾದ ತಿಳಿಸಿದ್ದಾರೆ. ಮಹತ್ವದ ಈ ದೈವ ಕಾರ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ದಾನೇಗೌಡ, ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚೊಕ್ಕನಹಳ್ಳಿ ಶ್ರೀ ನಂಜೇಗೌಡ, ಡಿಎಂ ಚೌಡಪ್ಪ, ಹೊಸಹಳ್ಳಿ ಮುನಿರಾಜು, ಕೃಷ್ಣಮೂರ್ತಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಗೀತಾ ಆನಂದ್ ಕುಮಾರ್, ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎ ಕೆಂಪೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನಿಲ್, ಪ್ರಭುಸ್ವಾಮಿ, ಧನಂಜಯ, ಸೈಯದ್ ಶಬ್ಬೀರ್, ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಎಂ ನಾಗೇಶ್, ಕಾಂಗ್ರೆಸ್ ಮುಖಂಡರಾದ ಮರಳುಕುಂಟೆ ಸುರೇಶ್, ಹಾಪ್ಕಮ್ಸ್ ಮಾಜಿ ಅಧ್ಯಕ್ಷ ನಾರಾಯಣಗೌಡ ರವರು, ಮಾರೇನಹಳ್ಳಿ ಸೊಸೈಟಿ ಅಧ್ಯಕ್ಷ ಸತೀಶ್, ಉಪಾಧ್ಯಕ್ಷ ಬಾಲರಾಜ್, ನಿರ್ದೇಶಕರಾದ ನಂಜಪ್ಪ, ಡೈರಿ ರಾಜಣ್ಣ, ಚನ್ನಲಕ್ಷ್ಮಮ್ಮ, ಸೆಕ್ರೆಟರಿ ಸುಣಪ್ಪ ಸೇರಿದಂತೆ ಹಲವು ಮುಖಂಡರು, ಸುತ್ತಮುತ್ತಲಿನ ಗ್ರಾಮಗಳ ಸಹಸ್ರಾರು ಭಕ್ತರು, ಮಾರೇನಹಳ್ಳಿ ಗ್ರಾಮಸ್ಥರಿದ್ದರು. ಮಾರೇನಹಳ್ಳಿ ಗ್ರಾಮದಲ್ಲಿ ಸೋಮೇಶ್ವರ ಸ್ವಾಮಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಗುಡಿಗಳನ್ನು ಒಂದೇ ಕಾಂಪೌಂಡ್ನಲ್ಲಿ ನಿರ್ಮಾಣ ಮಾಡಿರುವಂಥದ್ದು ನಮ್ಮ ಗ್ರಾಮದ ಪುಣ್ಯ. ಇದೇ ಗ್ರಾಮದ ಶಾನುಭೋಗರು ಅನ್ನದಾನಪ್ಪನವರು ಅಂತೇಳಿ ಅವರ ದೂರದೃಷ್ಟಿ, ಅವರ ಒಂದು ಪ್ರಯತ್ನದ ಭಾಗವಾಗಿ ಇಷ್ಟೊಂದು ಅಚ್ಚುಕಟ್ಟಾದಂಥ ಒಂದು ವಾಸ್ತುಶಿಲ್ಪ ಇರೋಂಥ ದೇವಸ್ಥಾನನ ನಮಗೆ ಮೂಡಿ ಬಂದಿರೋಂಥದ್ದು. ಅವರು ಕಟ್ಟಿ ಇವತ್ತು ನಮಗೆ ಬಿಟ್ಟೋಗಿರೋಂಥದ್ದಾಗಿತ್ತು. ಕೆಲವಾರು ವರ್ಷಗಳು ಕಳೆದ ನಂತರ ಒಂದಷ್ಟು ಜೀರ್ಣೋದ್ಧಾರ ಕಾರ್ಯಗಳು ಮತ್ತು ಗ್ರಾಮದಲ್ಲೂ ಸಹ ಸಾಕಷ್ಟು ಅಯ್ಯಪ್ಪ ಸ್ವಾಮಿ ಪ್ರತಿ ವರ್ಷವೂ ಸಹ ಹೋಗೋಂಥದ್ದು ನಮ್ಮ ಗ್ರಾಮದ ವಿಶೇಷ ಆಗಿತ್ತು. ಹಾಗಾಗಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಸ್ವಲ್ಪ ದೇವರ ವಿಗ್ರಹನೂ ಸಹ ಭಿನ್ನ ಆಗಿದೆ, ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಗ್ರಾಮಸ್ಥರಾಗಿ ಒಂದು ಕೂಗು ಬಂದಾಗ ಪ್ರತಿಯೊಂದು ಕುಟುಂಬನೂ ಸಹ ಕೈ ಜೋಡಿಸಿತು ಇದರ ಪುನರ್ ನಿರ್ಮಾಣಕ್ಕೆ. ಮತ್ತು ಸಾಕಷ್ಟು ದಾನಿಗಳು ಸಹ ನಮಗೆ ಕೈ ಜೋಡಿಸ್ತಾರೆ. ಗ್ರಾಮದ ಯುವಕರೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡುವಂಥದ್ದಾಗಿದೆ. ಈಗ ಹೊಸದಾಗಿ ನೂತನವಾಗಿ ಅಯ್ಯಪ್ಪ ಸ್ವಾಮಿ ಮತ್ತು ವಿಘ್ನೇಶ್ವರನ ದೇವಸ್ಥಾನ, ನವಗ್ರಹಗಳ ಪುನರ್ ಪ್ರತಿಷ್ಠಾಪನೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮತ್ತು ನಮಗೆ ಸೋಮೇಶ್ವರ ಸ್ವಾಮಿ ಪ್ರತಿಷ್ಠಾಪನೆ, ಈ ರೀತಿ ಹಲವಾರು ದೇವರುಗಳ ಒಂದು ಪುನರ್ ಪ್ರತಿಷ್ಠಾಪನೆ ಮಾಡೋಂಥದ್ದು ಸೌಭಾಗ್ಯ ನಮಗೆಲ್ಲರಿಗೂ ಸಹ ಮೂಡಿಬಂತು. ಸಾಕಷ್ಟು ಬಣ್ಣ ಮಾಡೋಂಥದ್ದಾಗಿ ಶಿಖರಗಳಿಗೆ ಮತ್ತು ನಮ್ಮ ಧಾರ್ಮಿಕ ವಿಧಿವಿಧಾನಗಳ ಬಗ್ಗೆ ಪೂಜಾ ಕಾರ್ಯಗಳು ಕೈಗೊಂಡು 3 ದಿನಗಳ ಕಾಲ ಎಲ್ಲರೂ ಸಹ ಗ್ರಾಮಸ್ಥರು ಸೇರಿಕೊಂಡು ಒಗ್ಗಟ್ಟಾಗಿ ಇವತ್ತು ಪುನರ್ ಪ್ರತಿಷ್ಠಾಪನಾ ಮಹೋತ್ಸವವನ್ನು ನೆರವೇರಿಸಿರುವಂಥದ್ದಾಗಿದೆ. ದೇವರ ದಯೆಯಿಂದ ಇವತ್ತು ಬೆಳಗ್ಗೆ ಮಳೆಯೂ ಬಂತು. ಎಲ್ಲರಿಗೂ ಶುಭ
ಆಗಿ ಶುಭ ಸೂಚನೆ ಆಗಿದೆ. ಹಾಗಾಗಿ ಆ ದೇವರ ಅನುಗ್ರಹ ಆಶೀರ್ವಾದದಿಂದ ಎಲ್ಲರಿಗೂ ಸಹ ಒಳ್ಳೆಯದಾಗಿ ಸೋಮೇಶ್ವರ ನಮ್ಮೆಲ್ಲರನ್ನೂ ಕಾಪಾಡ್ತಾ ಇದ್ದಾರೆ, ಮುಂದೆನೂ ಕಾಪಾಡ್ತಾರೆ. ಅವರ ಆಶೀರ್ವಾದದಿಂದ ನಾವು ಇಷ್ಟು ಮಟ್ಟಿಗೆ ದೂರ ಬಂದಿರೋದು. ಆ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಆಗಿರೋದ್ರಿಂದ ಪ್ರತಿಯೊಬ್ಬರೂ ಸಹ ಜವಾಬ್ದಾರಿತವಾಗಿ ನಡ್ಕೊಂಡು ಕೈ ಜೋಡಿಸಿ ಒಗ್ಗಟ್ಟಾಗಿ ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಮಾಡಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗಾಗಿ ಇದು ಕೈ ಜೋಡಿಸಿದಂತೆ ಎಲ್ಲ ನಮ್ಮ ಗ್ರಾಮಸ್ಥರು, ದಾನಿಗಳು, ಅಕ್ಕಪಕ್ಕದ ಗ್ರಾಮಸ್ಥರು, ಮುಖಂಡರು ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಆ ಭಗವಂತ ಸೋಮೇಶ್ವರ ನಿಮ್ಮನ್ನೆಲ್ಲನೂ ಕಾಪಾಡಲಿ ಅಂತೇಳಿ ನಾನು ಶುಭ ಕೋರ್ತೀನಿ. ಒಳ್ಳೆಯದಾಗಲಿ. ಸೊಪ್ಪನಹಳ್ಳಿ ಗ್ರಾಮದಲ್ಲಿ ಇವತ್ತು ಪುರಾತನ ಕಾಲದ ಒಂದು ದೇವಾಲಯ ಸೋಮೇಶ್ವರ ಸ್ವಾಮಿ ಹಾಗೂ ವೇಣುಗೋಪಾಲ ಸ್ವಾಮಿ ದೇವಾಲಯ ಅನ್ನು ಇವತ್ತು ನಾವು ವಿಜೃಂಭಣೆಯಿಂದ ಒಂದು ಪುನರ್ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ಒಂದು 3 ದಿನಗಳಿಂದ ಹಮ್ಮಿಕೊಂಡಿದ್ವಿ. ಇವತ್ತು ಕೊನೆ ದಿನ ಭಾಳ ಭಕ್ತಾದಿಗಳು ಎಲ್ಲ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಎಲ್ಲ ಸ್ನೇಹಿತರು, ಹಿತೈಷಿಗಳೆಲ್ಲ ಬಂದು ದೇವರ ಕೃಪೆಗೆ ಪಾತ್ರರಾಗಿ ದೇವರ ಆಶೀರ್ವಾದ ಪಡೆದು ಪ್ರಸಾದನೂ ಸಹ ವ್ಯವಸ್ಥೆ ಮಾಡಿ ಅವರು ಪ್ರಸಾದನೂ ಸಹ ತಗೊಂಡು ಹೋಗ್ತಾ ಇದ್ದಾರೆ. ಆದ್ದರಿಂದ ಇದೊಂದು ತುಂಬ ಪುರಾತನ ಕಾಲದ ಒಂದು ದೇವಸ್ಥಾನ, ಭಾಳ ಶಕ್ತಿಯುತವಾದಂಥ ದೇವಸ್ಥಾನ. ಆದ್ದರಿಂದ ಸೋಮೇಶ್ವರ ಸ್ವಾಮಿ ಹಿಂದೆ ಇದ್ದಿದ್ದು ಸ್ವಲ್ಪ ಭಿನ್ನ ಆಗಿರೋದ್ರಿಂದ ನಾವು ಹೊಸ ವಿಗ್ರಹನ ಮಾಡಿಸಿ ಅದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಎಲ್ಲರಿಗೂ ಸಾರ್ವಜನಿಕರಿಗೂ ಎಲ್ಲರಿಗೂ ಅನುಕೂಲ ಆಗಿದೆ. ಇವತ್ತಿನ ದಿನ ಮಾಡಿದ್ದೀವಿ. ಎಲ್ಲರಿಗೂ ಎಲ್ಲ ಗ್ರಾಮಸ್ಥರು ಎಲ್ಲರೂ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ತೊಡಗಿಸ್ಕೊಂಡು ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ದೇವರ ಕಾರ್ಯದಲ್ಲಿ ತೊಡಕೊಂಡು ಒಂದು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮನ ಮುಗಿಸಿರ್ತಾರೆ. ಇದೇ ರೀತಿ ನಿರಂತರವಾಗಿ ನಮ್ಮ ದೇವಾಲಯಕ್ಕೆ ಅಭಿವೃದ್ಧಿಯಾಗಿ ಎಲ್ಲ ಗ್ರಾಮಸ್ಥರಿಗೆ, ಗ್ರಾಮಗಳಿಗೆ, ಎಲ್ಲ ದಾನಿಗಳಿಗೂ ಧನ್ಯವಾದಗಳು. ನಮ್ಮ ತುಂಬ ದಾನಿಗಳು ನಮಗೆ ದಾನಗಳು ಮಾಡಿರ್ತಾರೆ. ಅವರ ಸಹಾಯಸ್ಥದಲ್ಲಿ ಇವತ್ತೆಲ್ಲ ಮಾಡಿರ್ತೀವಿ. ಅದೇ ರೀತಿ ಈ ವರ್ಷ ಒಳ್ಳೆ ಬೆಳೆ ಮಳೆ ಎಲ್ಲ ತುಂಬ ಚೆನ್ನಾಗಾಗಿ ಎಲ್ಲರಿಗೂ ಅನುಕೂಲವಾಗಿ ಸಮೃದ್ಧಿಯಿಂದ ಇರಲಿ ಅಂತೇಳಿ ದೇವರ ಹತ್ರ ಪ್ರಾರ್ಥಿಸ್ತೀನಿ. ಒಂದು ವೇಣುಗೋಪಾಲ ಸ್ವಾಮಿ, ಸೋಮೇಶ್ವರ ಸ್ವಾಮಿ ದೇವಾಲಯ ಪುರಾತನ ಕಾಲದ ಒಂದು ನಮ್ಮ ಗ್ರಾಮದ ಹಿರಿಯರಾದಂಥ ಈ ಶಾನ್ಭೋಗರು ಅಂತಂದ್ಬಿಟ್ಟು ಹಿಂದೆ ಶಾನ್ಭೋಗರ ಆಳ್ವಿಕೆ ಕಾಲದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಈ ಮಾಡ್ರನ್ ಟೆಕ್ನಾಲಜಿ ಮುಖಾಂತರ ನಮ್ಮ ಪುಟ್ಟಣ್ಣವರು ಅವರ ಒಂದು ಕುಟುಂಬದ ಒಂದು ದೇವಸ್ಥಾನ ಈ ಚಿಂತಾಮಣಿ ಹತ್ರ ಇದೇ ಥರ ಒಂದು ಅಭಿವೃದ್ಧಿ ಕಾರ್ಯ ಮಾಡಿ ಅದನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಅದೇ ರೀತಿ ನಮ್ಮ ಗ್ರಾಮದಲ್ಲೂ ಅದೇ ರೀತಿ ಒಂದು ಈ ದೇವಾಲಯವನ್ನು ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿಸಿ ನಮ್ಮ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ನಾವು ಅದಕ್ಕೆ ಸಹಕಾರ ನೀಡಿದ್ವಿ. ಆ ಸಹಕಾರ ನೀಡಿದ ಫಲವಾಗಿ ಇವತ್ತು ಅವರ ಈ ಒಂದು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿ ಇವತ್ತು ಈ ಗ್ರಾಮದಲ್ಲಿ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಈ ನಮ್ಮ ಗ್ರಾಮ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲರ ಒಂದು ಸಹಕಾರದಿಂದ ಇವತ್ತು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ ನೆರವೇರಿದೆ. ಮತ್ತು ಕಾರ್ಯಕ್ರಮ ನೆರವೇರಲು ಸಹಕಾರ ನೀಡಿದಂಥ ಎಲ್ಲ ಗ್ರಾಮದ ಪ್ರತಿ ಕುಟುಂಬದವರು ಈ ಒಂದು ತಮ್ಮ ಒಂದು ಕುಟುಂಬದ ಒಂದು ಕಾರ್ಯಕ್ರಮದ ರೀತಿಯಲ್ಲಿ ಪಾಲ್ಗೊಂಡು ಸಹಸ್ರಾರು ಜನರು ಈ ಒಂದು ದೇವಾಲಯದ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಸುಗಮವಾಗಿ ಒಂದು ಕಾರ್ಯಕ್ರಮ ಆಗಲು ಯಶಸ್ವಿಯಾಗಲು ಶ್ರಮಿಸಿರ್ತಾರೆ. ಅವರೆಲ್ಲರಿಗೂ ಈ ಒಂದು ಗ್ರಾಮದ ಪರವಾಗಿ ಹಾಗೂ ಆ ಭಗವಂತ ಎಲ್ಲ ದೇವರುಗಳು ಅವರಿಗೆ ಆಶೀರ್ವಾದ ನೀಡಿ ಆರೋಗ್ಯ ಐಶ್ವರ್ಯ ಕಾಪಾಡಲಿ ಅಂತ ಈ ಮೂಲಕ ಕೋರಿಕೊಳ್ತಿದ್ದೀವಿ. ನಾಗರಾಜು ಅಂತ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಈ ಗ್ರಾಮದ ಮುಖಂಡರುಗಳು ಇದೆ. ಯಾಕಂದರೆ ಈ ಗ್ರಾಮದಲ್ಲಿ ಹಿರಿಯರು ಎಲ್ಲರೂ ಸೇರಿಕೊಂಡು ಒಂದು ಈ ದೇವಸ್ಥಾನ ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಎಲ್ಲರೂ ಒಂದು ಸಹಕಾರ ಕೊಟ್ಟು ಒಂದು ಈ ದೇವಸ್ಥಾನ ಒಂದು ನಮ್ಮ ತಾಲೂಕು ಮಟ್ಟದಲ್ಲೇ ಒಂದು ಅಭಿವೃದ್ಧಿ ಪಡಿಸಬೇಕಾಗಿರ್ಬೇಕಾದ್ರೆ ಎಲ್ಲರೂ ಒಂದು ಸಹಕಾರದಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಿಂದ ನಮಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇದು ಪುರಾತನ ಕಾಲ ದೇವಸ್ಥಾನ ಆಗಿರೋದ್ರಿಂದ ಇದನ್ನು ಜೀರ್ಣೋದ್ಧಾರ ಮಾಡಿ ಟೆಕ್ನಾಲಜಿ ಥರ ಇದು ಮಾಡೋದಕ್ಕೆ ಎಲ್ಲರೂ ಸಹಕಾರ ಮುಖ್ಯ ಗಣ್ಯತಿರುಗಳು ಎಲ್ಲರೂ ನಮಗೆ ಒಂದು ಸಹಕಾರ ಕೊಟ್ಟು ನಮಗೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿರ್ತಾರೆ. ಅದರಿಂದ ಇದು ತುಂಬ ನಮಗೆ ಖುಷಿ ಆಗ್ತಾಯಿದೆ. ಯಾಕಂದರೆ ಇದು ಮುಂದಿನ ಪೀಳಿಗೆಗೆ ಒಂದು ಮಾರ್ಗದರ್ಶನವಾಗಿ ಮುಂದಿನ ಒಂದು ಎಲ್ಲ ಒಂದು ಜನ್ರೇಷನ್ಗೆ ಒಂದು ತುಂಬ ಅನುಕೂಲವಾಗಿ ನಮ್ಮ ಒಂದು ದೇವಸ್ಥಾನ ಬಗ್ಗೆ ಒಂದು ಪುರಾತನ ಒಂದು ಮಕ್ಕಳಿಗೆ ಒಂದು ಅರಿವು ಮೂಡಿಸೋದ್ರೊಳಗಡೆ ಇದನ್ನು ನಾವು ಎಲ್ಲ ಸಹಕಾರ ಮಾಡಿ ನಾವು
ಎಲ್ಲ ಊರಿನ ಗ್ರಾಮಸ್ಥರು ಮುಖಂಡರು ಎಲ್ಲರೂ ಕೈ ಜೋಡಿಸಿ ಒಂದು ಅಭಿವೃದ್ಧಿ ಪಡಿಸಿದ್ದಾರೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ನಾಗರಾಜಣ್ಣವರಾಗಲಿ ಪುಟ್ಟಣ್ಣವರಾಗಲಿ ಎಲ್ಲರೂ ನಮಗೊಂದು ಸಹಕಾರ ಕೊಟ್ಕೊಂಡು ಎಲ್ಲ ಸಮ್ಮುಖದಲ್ಲಿ ನಮಗೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕೈ ಜೋಡಿಸಿರೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವರಿಗೆಲ್ಲರಿಗೂ ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂದ್ಬಿಟ್ಟು ನಾವು ಈ ಕ್ಷಣದಲ್ಲಿ ನಾವು ಅವ್ರನ್ನ ಇನ್ನೂ ದೇವರು ಐಶ್ವರ್ಯ ಅಭಿವೃದ್ಧಿ ಪಡಿಸಲಿ ಅಂತ ಹೇಳ್ಬಿಟ್ಟು ಕೊಡೋದಂತ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂದ್ಬಿಟ್ಟು ಹಾಗೂ ಊರಿನ ಎಲ್ಲ ಭಕ್ತ ಮಂಡಳಿಗೂ ಹಾಗೂ ಕುಟುಂಬದವ್ರಿಗೂ ಇನ್ನೂ ಎಲ್ಲರೂ ಚೆನ್ನಾಗಿ ಬೆಳೀಲಿ ಅಂದ್ಬಿಟ್ಟು ಈ ದೇವರಲ್ಲಿ ನಾನು ಈ ಸರಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ತಮ್ಮ ಹೆಸರು ಸರ್? ಗೀತಾ ಆನಂದ್ ಕುಮಾರ್ ಅಂತ.